ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ. ನನ್ನ ಇವತ್ತಿನ ವ್ಲಾಗ್ ಬಂದು ನಿನ್ನೆದು ಏನು ನಾನು ವ್ಲಾಗ್ ಮಾಡಿದ್ನಲ್ವ, ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ನಮ್ಮ ದೊಡ್ಡತ್ತೆ ಮನೆಯಲ್ಲಿ ಶಾಸ್ತ್ರ ಮಾಡೋ ವ್ಲಾಗ್ನ ಹಾಕಿದ್ದೆ. ಇವತ್ತು ಚಿನ್ನತ್ತೆ ಮನೆಯಲ್ಲಿ ಮತ್ತು ಚಿನ್ಸಮ್ಮ ಅವ್ರ ಮನೆಯಲ್ಲಿ ನೀರು ಹಾಕೋ ಶಾಸ್ತ್ರ ಇದೆ, ಅದರದ್ದು ವ್ಲಾಗ್ ಇದು. ಸೊ ನಾನು ದೀಪಿಕಾ ಅವ್ರ ಮನೆಯಲ್ಲಿ ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ತಲಕಾಡಿಗೆ ಹೋಗ್ಬೇಕಿತ್ತು ಅಂತೇಳಿ ಹೋಗಿದ್ದೆ. ಹೋಗ್ಬರೋ ಅಷ್ಟೊತ್ತಿಗೆ ಅವಳು ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ನಾನು ನಿನ್ನೆನೇ ಆಲ್ರೆಡಿ ಹೇಳಿರೋ ಹಾಗೆ ಫಸ್ಟು ಎಣ್ಣೆ ಶಾಸ್ತ್ರನ ಮಾಡ್ತೀವಿ ಒಂದು 5 ಜನ. ನಂತರ ಅವರು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾಗಿದ್ಮೇಲೆ ಕೂಡ ಒಂದು 5 ಜನ ಶಾಸ್ತ್ರನ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ರತ್ನತೆ ಫಸ್ಟು ಶಾಸ್ತ್ರನ ಮಾಡಿದ್ರು, ಅದಾಗಿದ್ಮೇಲೆ ಮತ್ತೆ ಶಾಸ್ತ್ರ ಮಾಡಿದ್ರು, ಅದಾಗಿದ್ಮೇಲೆ ಶೈಲಕ ಶಾಸ್ತ್ರ ಮಾಡಿದ್ರು. ನಾನು ಲಾಂಗ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿಲ್ಲ, ಫೋಟೋಸ್ ತೊಗೊಂಡಿದ್ದೀನಿ. ಅದಾಗಿದ್ಮೇಲೆ ಮಹೇಶ್ವರಿ ಕೂಡ ಶಾಸ್ತ್ರ ಮಾಡಿದ್ಲು. ಅದಾಗಿದ್ಮೇಲೆ ದೀಪಿಕಾ ಕೂಡ ಶಾಸ್ತ್ರ ಮಾಡಿದ್ಲು. ಅದಾಗಿದ್ಮೇಲೆ ನಾನು ಇಲ್ಲಿ ಅಡುಗೆದೆಲ್ಲ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಡುಗೆ ಮಾಡುವಾಗೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ನಾನು ಒಂದು ತಲಕಾಡಿಗೆ ಹೊರಟೋಗಿದ್ದರಿಂದ ಆಗಲಿಲ್ಲ. 5 ಜನ ಶಾಸ್ತ್ರ ಮಾಡಿ ಆಗಿದ್ಮೇಲೆ ಅಮೃತ ಮತ್ತು ಪೂರ್ವಿ ಇಬ್ಬರು ಕೂಡ ಆರತಿನ ಮಾಡಿದರು. ಅದಾಗಿದ ನಂತರ ಎಲ್ಲರಿಗೂ ಅಲ್ಲಿ ಇದ್ದಂಥ ಎಲ್ಲರಿಗೂ ಕೂಡ ಅರ್ಶಿನ ಕುಂಕುಮನ ಕೊಡ್ತಾಯಿದ್ದಾರೆ. ಅರ್ಶಿನ ಕುಂಕುಮ ಕೊಟ್ಟಾಗಿದ್ದ ನಂತರ ಊಟಕ್ಕೆ ಕೂರಿಸ್ತೀವಿ. ನಾನು ಆಗಲೇ ಹೇಳ್ದಂಗೆ ಅಡುಗೆ ಮಾಡುವಾಗ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸ್ಪೆಷಲಾಗಿ ಪರಂಗಿಕಾಯಿ ಹುಳಿನ ಮಾಡಿದ್ಲು. ಸೊ ಎಲ್ಲರೂ ಚೆನ್ನಾಗಿದೆ ಅಂತೇಳಿ ಇನ್ನೊಂದು ಸಲ ಹಾಕಿಸ್ಕೊಂಡು ತಿಂದರು. ಸೊ ಅದೊಂದು ಸ್ಪೆಷಲ್ ಆಗಿತ್ತು. ಮತ್ತು ನನಗೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋ ಕೆಲಸ ಎಲ್ಲ ಇದ್ದಿದ್ದರಿಂದ ಬಟ್ಟೆ ವಾಶ್ ಮಾಡೋಕ್ಕೆ ಕುತ್ಕೊಬಿಟ್ಟಿದ್ದೆ. ಹಾಗೆ ಕಜ್ಜಾಯ ಬೇಯಿಸೋ ಕೆಲಸ ಕೂಡ ಇತ್ತು. ಸೊ ಎಲ್ಲರೂ ಹೇಳಿದ್ರು, ನೀನು ಬಟ್ಟೆ ವಾಶ್ ಮಾಡೋ ತನಕ ನಾವು ಕಜ್ಜಾಯ ಬೇಯಿಸ್ತೀವಿ ಅಂತೇಳ್ಬಿಟ್ಟು. ಆಮೇಲೆ ನಮ್ಮ ಅತ್ತಿಗೆಗೆ ಹೇಳಿ ಎಲ್ಲ ಎತ್ತಿಡ್ಸ್ಕೊಟ್ಟೆ. ಸೊ ಎಲ್ಲರೂ ಸೇರಿಕೊಂಡು ಕಜ್ಜಾಯ ಬೇಯಿಸ್ತಾ ಇದ್ದಾರೆ. ಅತ್ತೆ ದೇವ್ರ ದೀಪಗಳೆಲ್ಲ ತೊಳೆದು ದೇವ್ರ ಮನೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಸೊ ನಾನು ಬಟ್ಟೆ ವಾಶ್ ಮಾಡ್ತಾಯಿದ್ದು ಒಂದು ಸಲ ಬಂದೆ, ಆವಾಗ ಬಿಸಿ ಬಿಸಿ ಬೇಯಿಸ್ತಾ ಇದ್ರಲ್ಲ. ಸೊ ತಗೊಂಡು ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ಕೊಂಡ್ಬಿಟ್ಟು ತಿಂತಾ ಇರುವಾಗ ವೀಡಿಯೋ ಮಾಡಿರೋದಿದು. ಇವಾಗ ರತ್ನತ್ತೆ ಮನೆಯಲ್ಲಿ ಶಾಸ್ತ್ರ ಇರೋದ್ರಿಂದ ರತ್ನತ್ತೆ ಮನೆಯಲ್ಲಿ ಅಡುಗೆ ರೆಡಿ ಮಾಡಿದ್ದಾರೆ. ಕಜ್ಜಾಯ ಬೇಯಿಸೋಕ್ಕೆ ಶುರು ಮಾಡೋದಕ್ಕೂ ಮುಂಚೆ ಎಲ್ಲರೂ ಇಲ್ಲಿ ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡ್ಕೊಟ್ಬಿಟ್ಟು ಅಲ್ಲಿಗೆ ಬಂದಿದ್ದರು. ಸೊ ಇಲ್ಲಿ ಅಡುಗೆ ಎಲ್ಲ ರೆಡಿಯಾಗಿದೆ. ಮಧ್ಯಾಹ್ನ ನೀರು ಹಾಕಿರೋದ್ರಿಂದ ಇವಾಗೇನೂ ನೀರು ಹಾಕೋದಿರಲ್ಲ. ಸೊ ಒಂದು ಹೊಸ ಬಟ್ಟೆನ ಕೊಟ್ಬಿಟ್ಟು ಒಂದು 5 ಜನ ಶಾಸ್ತ್ರ ಮಾಡೋದಷ್ಟೇ ಇರುತ್ತೆ. ಸೊ ಹಾಗಾಗಿ ಮತ್ತೆ ಶಾಸ್ತ್ರ ಮಾಡಿದ್ರು. ನಂತರ ಇವಾಗ ಮಂಜುಳತ್ತೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಸೊ ನಾನು ಇನ್ನು ಸ್ವಲ್ಪ ಹೊತ್ತು ಸ್ನಾನ ಎಲ್ಲ ಮಾಡ್ಕೊಂಬರೋದು ಲೇಟ್ ಆಯ್ತು. ಆವಾಗ ಮಾವ ಹೇಳ್ತಿದ್ರು, ಇಲ್ಲಿ ಕ್ಯಾಮ್ರಾಮನ್ ಬರಲೇ ಇಲ್ಲ ಅಂತ ಅಂದ್ಕೊಂಡೆ ಅಂತ ಹೇಳ್ತಾಯಿದ್ರು. ಸೊ ಆಮೇಲೆ ಮತ್ತೆ ಆಯಿತು, ಮಂಜುಳತ್ತೆ ಆಯಿತು. ನಮ್ಮ ಕಡೆ ಇದು ಒಂದು ಶಾಸ್ತ್ರ. ಇದು ಇವಾಗ ನಾವು ಏನು ಮಾಡ್ತಾ ಇರೋದಲ್ಲ, ಅವಾಗಿಂದನೂ ಕೂಡ ನಡ್ಕೊಂಡು ಬಂದಿದೆ. ನಮ್ಮ ದೊಡ್ಡ ಭಾವನವ್ರ ಮದುವೆ ತಂದೂ ಹಿಂಗೆ ಮಾಡ್ಕೊಬಂದಿದ್ದಾರೆ. ಹೆಣ್ಮಕ್ಳ ಮದುವೆ ಆಗಲಿ ಗಂಡು ಮಕ್ಳ ಮದುವೆ ಆಗಲಿ ಹೀಗೆ ಎಲ್ಲರ ಮನೆಯಲ್ಲೂ ಕೂಡ ನೀರು ಹಾಕಿ ಶಾಸ್ತ್ರ ಮಾಡ್ತಾರೆ. ಶೈಲಕ ಕೂಡ ಮಾಡಿದ್ದಾಯಿತು. ಇವಾಗ ಶಾಸ್ತ್ರ 3 ಜನ ಆಯಿತು. ಇವಾಗ ನಮ್ಮ ಅತ್ತಿಗೆ ಅವರು ಮಾಡ್ತಾಯಿದ್ದಾರೆ, ಸವಿ ಅತ್ತಿಗೆ. ಇದಾಗಿದ ಮೇಲೆ ದೀಪಿಕಾ ಕೂಡ ಶಾಸ್ತ್ರ ಮಾಡ್ತಾಳೆ. 5 ಜನ ಶಾಸ್ತ್ರ ಆಗಿದ ನಂತರ ಎಲ್ಲರಿಗೂ ಅಲ್ಲಿರೋರಿಗೆ ಅರ್ಶಿನ ಕುಂಕುಮನ ಕೊಡ್ತೀವಿ. ಅದಾಗಿದ್ಮೇಲೆ ಎಲ್ಲರೂ ಸೇರಿಕೊಂಡು ಅಕ್ಷತೆನ ಹಾಕ್ತಾರೆ ಹುಡುಗನಿಗೆ. ಹೇಳ್ಬೇಕಂತ ಹೇಳಿದ್ರೆ ನಾವು ಮುಂಚೆ ಎಲ್ಲ ಮಾಡುವಾಗ 1 ವಾರ ಅಂತಲೇ ಶುರು ಮಾಡ್ತಾಯಿದ್ವಿ. ಇವಾಗಲೇ ಸ್ವಲ್ಪ ಆ ಫಂಕ್ಷನ್ಸು ಈ ಫಂಕ್ಷನ್ಸು ಅಂತೆಲ್ಲ ಹೇಳ್ಕೊಂಡು ನಮಗೆ ಸ್ವಲ್ಪ ಟೈಮ್ ಸರಿಗೆ ಸಿಗ್ದಿರ 1 ದಿನ ಇಬ್ಬರು ಮಾಡ್ದಂಗೆ ಆಯಿತು. ಇಲ್ಲ ಅಂದಿದ್ರೆ ಇನ್ನೂ 1 ದಿನ ಎಕ್ಸ್ಟ್ರಾ ಇರ್ತಾಯಿತ್ತು. ಸೊ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ದಾರೆ ಇವಾಗ ಅಲ್ಲಿ ಇರೋರಿಗೆಲ್ಲರಿಗೂ ಕೂಡ. ನಾವು ವ್ಲಾಗ್ ಮಾಡೋದ್ರಿಂದ ಇದೆಲ್ಲ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ನಿಮ್ಗೇನಾದರೂ ಬೋರ್ ಆಗ್ತಿದೆಯೇನೋ 2-3 ಡೇಸಿಂದ ಇದೇ ನೋಡೋದಾಗ್ತಾ ಇದೆಯಪ್ಪ ಅಂತ ಹೇಳಿ, ಬಟ್ ನಮಗೊಂದು ಮೆಮೊರಿ. ಸೊ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಾಯಿತು. ಇವಾಗ ಎಲ್ಲರೂ ಸೇರಿ ಅಕ್ಷತೆನ ಹಾಕ್ತಿದ್ರು. ಇದಾಗಿದ್ಮೇಲೆ ಊಟಕ್ಕೆ ರೆಡಿಯಾಗಿದೆ. ಪೂರ್ವಿ ಮತ್ತು ಅಮೃತ ಅವರಿಬ್ಬರೇ ಹೆಣ್ಮಕ್ಳು ಇವಾಗಿರೋದ್ರಿಂದ ಆರತಿನ ಬೆಳಗ್ತಾರೆ ಅವರಿಬ್ಬರು ಕೂಡ ಇವಾಗ. ಅದಕ್ಕೆ ನಾವಿಬ್ಬರು ಅವ್ರಿಗೆ ರೇಗಿಸ್ತಾ ಇದ್ವಿ ಅವರಿಬ್ಬರಿಗೂ, ನಿಮ್ಗೆ ಒಳ್ಳೆ ಕಲೆಕ್ಷನ್ನು ಇವಾಗ ಅಂತ ಹೇಳ್ಬಿಟ್ಟು. ಸೊ ಆರತಿನ ಮಾಡಿದ್ರು ಅವರಿಬ್ಬರು. ಇವಾಗ ಊಟಕ್ಕೆ ಕೂರಿಸ್ತಿದ್ವಿ. ಸೊ ನಾನು ಇಲ್ಲಿ ಅಡುಗೆ ಏನು ಮಾಡಿದ್ದಾರೆ ಅನ್ನೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಊಟಕ್ಕೆ ಕೂರಿಸಿದಾಗ ವೀಡಿಯೋ ಮಾಡೋಕ್ಕಾಗಿಲ್ಲ. ಒಬ್ಬಟ್ಟು ಮಾಡಿದರು, ಹಪ್ಪಳ ಕರೆದಿದ್ರು, ಹೆಸರುಬೇಳೆ, ಮಜ್ಜಿಗೆ, ರೈಸು, ಸಾಂಬಾರು, ಇಷ್ಟು ಪಾಯಸ, ಇದಿಷ್ಟು ಮಾಡಿದರು ಅವರು. ತರಕಾರಿ ಕೂಟ್ ಕೂಡ ಮಾಡಿದರು.
ಇದಿಷ್ಟು ಅಡುಗೆನ ಮಾಡಿದರು. ಊಟಕ್ಕೆ ಬಡಿಸುವಾಗ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಒಂದೇ ಒಂದು ಫೋಟೋ ಕ್ಲಿಕ್ ಮಾಡಿದ್ದೆ ಅಷ್ಟೇ. ಇದಾಗಿದ್ದ ನಂತರ ನಮ್ಮದು ಎಲ್ಲರದ್ದು ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಹೋದ್ವಿ. ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಹಸಿ ಜಿಗ್ಲಿ ಅಂತ ಹೇಳ್ತೀವಿ ನಾವು, ಅದನ್ನು ಬರ್ಸೋದಿತ್ತು. ಅಂದರೆ ಅದು ಒಂದು ಸ್ಕೆಚ್ ಅಂತ ಹೇಳ್ಬೋದು. ಅದನ್ನು ಬರ್ಸೋದಿತ್ತು. ಸೊ ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ರು, ಅಲ್ಲಿ ಹೆಂಗೆ ಬರೆಯೋದು, ಏನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡು ಈ ಲೆವೆಲಿಗೆ ತಂದಿದ್ದಾರೆ. ಈ ಲೆವೆಲಿಗೆ ಅದನ್ನು ಸ್ಕೆಚ್ ಹಾಕ್ಕೊಂಡು ಪೇಂಟಿಂಗ್ ಎಲ್ಲ ಮಾಡೋ ತನಕ ರಾತ್ರಿ 12 ಗಂಟೆ ಆಯಿತು. ಸೊ ಎಲ್ಲರೂ ಸೇರಿಕೊಂಡು ಒಂದು 5-6 ಜನ ಸೇರಿಕೊಂಡು ಆ ಲೆವೆಲಿಗೆ ತಂದಿದ್ದಾರೆ. 12 ಗಂಟೆ ಆಯಿತು ಟೈಮ್ ಅಷ್ಟೊತ್ತಿಗೆ. ಸರಿ ಸಾಕು, ಇನ್ನು ಉಳಿದು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಮುಗಿಸಿ ಮಲ್ಕೊಂಡ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಂಗ್ ವಿಡಿಯೋ. ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆಯೇ ನನ್ನ ನೆಕ್ಸ್ಟ್ ವೀಡಿಯೋಗಳನ್ನು ಕೂಡ ನೋಡ್ತಾ ಇರಿ, ಹೀಗೇ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಈ ನೆಕ್ಸ್ಟ್ ಬರೋ ವೀಡಿಯೋಗಳೆಲ್ಲ ಮದುವೆಗೆ ಸಂಬಂಧಪಟ್ಟ ವೀಡಿಯೋನೇ ಆಗಿರುತ್ತೆ. ಇನ್ನು ಒಂದೇ ಒಂದು ಮಾತ್ರ ನಾನು ಕಾರ್ಡ್ ಕೊಡೋಕೆ ಹೋಗಿದ್ದು ವೀಡಿಯೋ ಆಗಿರುತ್ತೆ. ಸೊ ಅದೊಂದನ್ನು ನೋಡಿ, ಇನ್ನು ಉಳಿದಿದ್ದೆಲ್ಲ ಮದುವೆಗೆ ಸಂಬಂಧಪಟ್ಟ ವೀಡಿಯೋನೇ ಆಗಿರುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.